ಕೋಗಿಲು ವಿಚಾರ ಪ್ರಸ್ತಾಪ ಆಗಿದ್ದರಿಂದಾಗಿ ಆರ್ ಅಶೋಕ್ ಅವರು ಮತ್ತು ನಿಮ್ಮ ನಿಯೋಗ ಭೇಟಿ ಕೊಡುತ್ತೆ. ಕ್ರಾಸ್ ಚೆಕಿಂಗ್ ಕ್ವಶನ್ಸ್ ಏನಿತ್ತು ಸರ್, ವಿಚ್ ಇಸ್ ಅದೊಂಥರ ಹಿಟ್ ಮಾಡ್ತು ಅಂತ ಹೇಳ್ಬೋದು. ಸತ್ಯಗಳು ಹೊರಗಡೆ ಬಂತು. ಅಲ್ಲೊಬ್ಬ ಮಹಿಳೆ ಹೇಳಬೇಕಾದ್ರೆ ನಾವು 15 ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾರೆ, ನೋಡಿದ್ರೆ 1 ವರ್ಷದಿಂದ ಅಲ್ಲಿ ರೆಕಾರ್ಡ್ಸೇ ಇಲ್ಲ. ಸ್ಪಾಟಿಗೆ ಹೋದಾಗ ಸತ್ಯ ಗೊತ್ತಾಗುತ್ತೆ ಅಂದರೆ ಆಡಳಿತ ಮಾಡೋ ಅಧಿಕಾರಿಗಳಿಗೆ ಗೊತ್ತಿಲ್ವಾ, ಸರ್ಕಾರಕ್ಕೆ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ ಮೇಡಮ್, ಇದು ಬಹಳ ಸ್ಪಷ್ಟ ಇದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಮಾಡ್ತಾ ಇಲ್ಲ. ಕೇವಲ ನಾವು ವೋಟ್ ಬ್ಯಾಂಕ್ ಪಾಲಿಟಿಕ್ಸು, ಅಲ್ಪಸಂಖ್ಯಾತ ತುಷ್ಟೀಕರಣ ಇವೆರಡು ಇಟ್ಕೊಂಡು ಇವತ್ತು ಮುನ್ನಡೆಯಂಥ ಪ್ರಯತ್ನ ಆಗ್ತಾಯಿದೆ. ಅದು ಇವತ್ತು ಭಾಳ ದೊಡ್ಡ ಸೆಟ್ಬ್ಯಾಕ್ ಕರ್ನಾಟಕ ಆಗ್ತಿರ್ತಕ್ಕಂಥ ಸಂಗತಿ. ನೋಡಿ, ಸರ್ಕಾರಗಳು ಯಾವುದೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಬಟ್ ರೂಲಿಂಗ್ ಅಂತಕ್ಕಂಥದ್ದು ನಾವು ಸರಿಯಾಗಿ ರೂಲಿಂಗ್ ಮಾಡ್ಕೊತ ಹೋದ್ರೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಆದರೆ ಇವತ್ತು ಇದೇನು ತುಷ್ಟೀಕರಣ ಒಂದು ಬಂದುಬಿಟ್ಟಿದೆ, ಆ ತುಷ್ಟೀಕರಣ, ವೋಟ್ ಬ್ಯಾಂಕ್ ಪಾಲಿಟಿಕ್ಸು, ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ನುಲುವಂಥ, ಒಂದು ಕಡೆ ಗ್ಯಾರಂಟಿಗೆ ನುಲುಗ್ತಾರೆ, ಇನ್ನೊಂದು ಕಡೆ ಈ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗಿ ನುಲುವಂಥ ಪ್ರಸಂಗ, ಎರಡೂದರಲ್ಲಿ ಕೂಡ ಅಫೈಲ್ಯತೆಯನ್ನು ಹೊಂದುವಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಕಡೆಯಿಂದ ಆಗ್ತದೆ.